ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು SSP ಅಪ್ಡೇಟ್ಗೆ ಹಾಗೂ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ಬನ್ನಿ, ನಾನು ಈಗ ರೀಸೆಂಟಾಗಿ ಸ್ವಲ್ಪ ದಿನದಿಂದ SSP ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀನಿ. ಇದರಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ನಿನ್ನೆ ವೆಬ್ಸೈಟ್ ತುಂಬ ಸರ್ವರ್ ಬಿಸಿ ಇತ್ತು. ತುಂಬ ಜನ ನೀವು ವೆಬ್ಸೈಟ್ ಚೆಕ್ ಮಾಡ್ತಿದ್ದೀರಾ. ಸ್ವಲ್ಪ ಜನ ಚೆಕ್ ಮಾಡಿದ್ರೆ ಗೊತ್ತಾಗಿರುತ್ತೆ ನಿಮ್ದು ಯಾವುದೇ ಥರ. ನೋಡಿ, ಇಲ್ಲಿ 2024-25ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಹೋಗಿ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಆಯಿತು. ನಿಮ್ಮ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಹೋದ್ರೆ ಆಯಿತು. ಸ್ಟೇಟಸ್ ಚೆಕ್ ಮಾಡೋ ಟೈಮಲ್ಲಿ ನಿಮ್ದು ಈ ವರ್ಷದ ಏನೋ ಸ್ಟೇಟಸ್ ಚೆಕ್ ಮಾಡೋಕೆ ವೆಬ್ಸೈಟ್ ತುಂಬ ಸರ್ವರ್ ಬಿಸಿ ಬರ್ತಿತ್ತು. ಅದಕ್ಕೆ ರೀಸನ್ ಏನಪ್ಪ ಅಂದರೆ, ನೋಡಿ, ನಿನ್ನೆ ಎಲ್ಲ SSP ಅವರು ಏನು ಮಾಡ್ತಿದ್ದಾರೆ, ತುಂಬ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಮಾಡ್ತಿದ್ದಾರೆ, ಜಮಾ ಮಾಡ್ತಿದ್ದಾರೆ. ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟ್ಗೆ ಮಾಡ್ತಿದ್ದಾರೆ. ನಾನು ನಿನ್ನೆ ಫ್ರೆಂಡ್ಸ್ನೆಲ್ಲ ಕೇಳಿದೆ, ಸ್ವಲ್ಪ ಜನಕ್ಕೆ ಅಮೌಂಟ್ ಅವಲ್ಲ. ಇಂಜಿನಿಯರ್ ಸ್ಟೂಡೆಂಟ್ ಕೂಡ ಅಮೌಂಟ್ ಬರ್ತಾಯಿದೆ ಅಂತೆ, ಬಂದಿದೆ ಕೂಡ. ಕಂಗ್ರಾಟ್ಸ್. ಅಂದರೆ ಏನಂದರೆ ಬೇಗ ಅಮೌಂಟ್ ಬರ್ತಿದೆ. ತುಂಬ ಜನ SSP ಅಮೌಂಟ್ ಮೇಲೆ ಡಿಪೆಂಡ್ ಆಗಿರ್ತೀರ. ಮತ್ತು ಹಾಗೂ ತುಂಬ ಜನದ್ದು ಅಮೌಂಟು, ಆಮೇಲೆ SC/ST ಅವ್ರದ್ದು ಕೂಡ ಅಮೌಂಟ್ ಬರ್ತಾಯಿದೆ. ಆಮೇಲೆ OBC ಸ್ಟೂಡೆಂಟ್ ಕೂಡ ಅಮೌಂಟ್ ಬರ್ತಿದೆ. ಸ್ವಲ್ಪ ಜನಕ್ಕೆ ವಿದ್ಯಾಶ್ರೀ ಅಮೌಂಟ್ ಕೂಡ ಬರ್ತಾಯಿದೆ. ಈಗ ವೆಬ್ಸೈಟ್ ಇವಾಗ ಫ್ರೀ ಆಗಿದೆ. ಮಾರ್ನಿಂಗ್ ನಾನು ಇವಾಗ ಚೆಕ್ ಮಾಡ್ತಿರೋದು, ಈಗ ವೀಡಿಯೋ ಕೂಡ ಮಾಡ್ತಿರೋದು ಮಾರ್ನಿಂಗು. ಇವಾಗ ನೀವು ಚೆಕ್ಔಟ್ ಮಾಡ್ಕೊಬೋದು. ನಿಮ್ಮದು ಯಾರ್ಯಾರು ಅಮೌಂಟ್ ಬಂದಿದೆ ಅವ್ರ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಮ್ಗೆ ಅಮೌಂಟ್ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಜನದ್ದು ಅಮೌಂಟು ಇನ್ನೂ ಬಂದಿಲ್ಲ. ಅವರೆಲ್ಲ ಏನು ಮಾಡ್ಬೇಕಾದ್ರೆ ವೇಟ್ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಅಮೌಂಟು ಬರುತ್ತೆ. ಬಟ್ ಎಕ್ಸಾಕ್ಟ್ ಡೇಟ್ ಮಾತ್ರ ನಾನು ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ, ನಾನು ಹಳೆ ವೀಡಿಯೋ ಹೇಳ್ದಂಗೆ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಅಮೌಂಟ್ ಯಾವಾಗ ಖಾಲಿ ಆಗುತ್ತೆ ಮತ್ತು ಅವ್ರು ನೆಕ್ಸ್ಟು ರಾಜ್ಯ ಸರ್ಕಾರ ಅಮೌಂಟು ಬಿಡುಗಡೆ ಮಾಡೋರ್ಗೆ ಅವ್ರು ವೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿನ್ನೆ ವೆಬ್ಸೈಟ್ ಸರ್ವರ್ ಯಾವುದಕ್ಕೆ ಬಿಸಿ ಇತ್ತು ಅಂದರೆ, ತುಂಬ ಜನಕ್ಕೆ ಅಮೌಂಟ್ ಹಾಕ್ಬಿಟ್ಟು ಅದನ್ನು ನಿಮಗೆ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆವಾಗ ವೆಬ್ಸೈಟ್ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದರೆ, ನಿನ್ನೆ ಅದೇ ಒಂದು ಗುಡ್ ನ್ಯೂಸ್, ತುಂಬ ಜನಕ್ಕೆ ಅಮೌಂಟು ಜಮಾ ಅನ್ನೋದು ಆಗ್ತಿದೆ. ಇದೇ ಈ ವಿಡಿಯೋದಲ್ಲಿ ಹೇಳಬೇಕಂತ ಬಂದು, ತುಂಬ ಜನ ವೆಬ್ಸೈಟ್ ಸರ್ವರ್ ಇದೆ, ನಮ್ಮ ಸ್ಟೇಟಸ್ ಚೆಕ್ ಮಾಡೋಕ್ಕಾಗ್ತಿಲ್ಲ, ಏನಿದೆ ಅಂತ ಕೇಳ್ತಿದ್ರು. ಅದರಿಂದ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಅನ್ನೋದು ಆಗ್ತಿದೆ. ಹಾಗೂ ನಿಮಗೆ SSP ಅಪ್ಲಿಕೇಶನ್ ಹಾಕೋರು ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿದೆ, ಅದು ನೆನಪಿರಲಿ. ಅದು ಬರೀ ಶುಲ್ಕ ಮರುಪಾವತಿಸಿ ವಿದ್ಯಾಶ್ರೀ ಅಮೌಂಟ್ ಅಲ್ಲ. ವಿದ್ಯಾಶ್ರೀ ಅಮೌಂಟನ್ನು ನೀವು ಎಲ್ಲರೂ ಪಡ್ಕೋಬೋದು. 15,000 ಹೋದ ಸರ್ಕಾರ ನಿಲ್ಲಿಸುತ್ತೆ, ಈ ಸರ್ಕಾರ ನೀವು ಎಲ್ಲರೂ 15,000 ಅಮೌಂಟ್ ಪಡ್ಕೋಬೋದು. ಯಾವ ಥರ ಅಂತ ನಾನು ಈ ಹಳೆ ವೀಡಿಯೋದಲ್ಲಿ ಇದೇ ಚಾನಲ್ ಹೇಳಿದ್ದೀನಿ. ಬೇಕಾದ್ರೆ ಆ ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಇಷ್ಟೇ ವಿದ್ಯಾರ್ಥಿಗಳು, ಇದೇ ಥರ ಯಾವುದೇ ಆಗಲಿ ನಿಮಗೆ ಏನೇ ಅಪ್ಡೇಟ್ಸ್ ಬೇಕಾಗಿತ್ತು ಅಂದರೆ, ಯಾವುದೇ ಥರ ವೀಡಿಯೋ ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಅದ್ರ ಜೊತೆ ನಿಮಗೆ ವೀಡಿಯೋ ಬೇಕಾಗಿತ್ತು ಅಂದರೆ ಆ ಒಂದು ವೀಡಿಯೋದಲ್ಲಿ ನಿಮಗೆ ಎಲ್ಲ ತಿಳಿಸ್ತೀನಿ. ಏನಿಲ್ಲ, ಇಲ್ಲೋರ್ಗೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅಲ್ಲೋರು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಬೇಕಾಗಿತ್ತು ಅಂದರೆ, ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹ್ಯಾವ್ ಗುಡ್ ಡೇ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.